ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚುನಾವ್ ಪೂಜಾರಿ ಅವರು, ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರ್ದಿ ಅವರು, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವರು, ಆಮೇಲೆ ಪ್ರತಿಯೊಬ್ಬ ಜಿಲ್ಲೆಯ ರೈತ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಅಧ್ಯಕ್ಷರು ಎಲ್ಲರ ನೇತೃತ್ವದೊಳಗೆ ನೀರಾವರಿಗಾಗಿ ಘಟಪ್ರಭಾ ಎಡದಂಡೆ ಬಲದಂಡೆ ನೀರಾವರಿಗಾಗಿ, ಕೆನಾಲ್ ನೀರಾವರಿಗಾಗಿ ಹೋರಾಟ ನಡೆದಿತ್ತು. CPS ಸಾಹೇಬರು, ತಹಸೀಲ್ದಾರ್, ನೀರಾವರಿ ಅಧಿಕಾರಿಗಳು ಬಂದು DC ಅವರಿಗೆ ನೇರವಾಗಿ ಮಾತನಾಡಿಸಿ RC ಅವ್ರ ಜೊತೆ 1-2 ತಾರೀಕೊಳಗೆ ಮೀಟಿಂಗ್ ಮಾಡಿ 3 ತಾರೀಕು ಖಂಡಿತವಾಗಿ ನೀರು ಹರಿಸ್ತೀನಿ ಅಂತೇಳಿ ಬಹಿರಂಗವಾಗಿ ಮಾತು ಕೊಟ್ಟಿದ್ದಕ್ಕಾಗಿ ಹೋರಾಟವನ್ನು ಹಿಂತಕೊಳ್ಳಲಾಗಿದೆ. ಇವತ್ತೇನು ಹೋರಾಟ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡ್ಬೇಕಂತ ಒತ್ತಾಯ ಇತ್ತು. ಆ ಹೋರಾಟ ಇವತ್ತ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಅವರು RC ಅವ್ರ ಜೊತೆ 2 ದಿವಸ ಮೀಟಿಂಗ್ ಕರೆದ 1ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ನಾವು 100ಕ್ಕೆ 100 ನೀರು ಬಿಡ್ತು ಅಂತ ಭರವಸೆ ಕೊಟ್ಟರು. ಅವರ ಫೋನ್ ಮುಖಾಂತರ ಮಾತಾಡಿ, ಯಾಕಂದ್ರೆ ಮೇಲಾಧಿಕಾರಿಗಳಿಗೆ ಅವ್ರ ಫೋನ್ ಮುಖಾಂತರ ಮಾತಾಡಿ ಅವ್ರಿಗೆಲ್ಲ ತಿಳಿಸಿದಾರತ್ತ 1 ತಾರೀಕಿಲ್ಲ ಫೆಬ್ರವರಿ 2 ತಾರೀಕು ನೀರು ಬಿಡ್ರಿ, ಅವ್ರು ಭರವಸೆ ಕೊಡ್ರಿ, ಹೋರಾಟ ಹಿಂಪಡ್ರಿ ಅನ್ನುವಂಥ ವಿಚಾರ DC ಅವ್ರಿಗೆ ಹೇಳಂದ್ರೆ ಅವರ ಫೋನ್ ಮುಖಾಂತರ, ತಹಸೀಲ್ದಾರ್ ಫೋನ್ ಮುಖಾಂತರ ಹೇಳ್ರು. ಆ ಭರವಸೆ ಕೊಟ್ಟದಕ್ಕಾಗಿ ವಿಶ್ವಾಸ ನಿಟ್ಟ ವಾಪಸ್ ಬಿಡದ್ದು. ಏನಾರು ತೆಪ್ಪಿದಪ್ಪ ಅಂದ್ರ ಮತ್ 4 ತಾರೀಕು ದೊಡ್ಡ ಪ್ರಮಾಣದಾಗ ಸಾವಿರಾರು, ಸುಮಾರು 10,000 ಸಂಖ್ಯೆ ಒಳಗ ನಮ್ಮ ಗುರುಜಿ ನೇತೃತ್ವ, ರೈತರ ಎಲ್ಲಾ ದೇವರ ನೇತೃತ್ವ ಹೋರಾಟ ಆಗೋದು ನಕ್ಕಿ. ಅದಕ್ಕಾಗಿ ಅದನ್ನ ಗೌರವ ಕೊಟ್ಟ ಜಿಲ್ಲಾ ಉಸ್ತುವಾರಿ ಅವ್ರು ಇರ್ಬೋದು, ರೈತರನ್ನ ಹಿತಾಯಿಸಿದ, ರೈತರು ತೊಂದರೆ ಕೊಡದ ನೀರು ಬಿಡು ಕೆಲಸ ಮಾಡ್ಬೇಕಂತೇಳಿ ಗೊತ್ತಾಯ್ತು. ಇವತ್ತಿನ ಹೋರಾಟ ಏನು ಎಡದಂಡೆ ಆಗಿರ್ಬೋದು, ಬಲದಂಡೆ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ನೀರಂತೂ ಬಿಡ್ಬೇಕು, ಡ್ಯಾಮಿನ ನೀರತ್ತಿ ನೀರು ಬಿಡ್ಬೇಕಂತೇಳಿ ನಾವು ಹೋರಾಟ ಮಾಡತ್ತೀವಿ. ನಮ್ಮ ಜಲ ಡ್ಯಾಮಿನ ನೀರಿದ್ರು ನೀರು ಬಿಟ್ರೆ ಕುಡಿಯಾಕ ನೀರಿಲ್ಲ ಅಂತೇಳಿ ಕೇಳುವಂಥ ಪರಿಸ್ಥಿತಿ ಐತಿ. ಈ ಸರ್ಕಾರಕ್ಕೆ ಮಾನ ಮರ್ಯಾದಿಲ್ಲ. ತಕ್ಷಣಕ್ಕನ ರೈತರಿಗೆ ಕಷ್ಟ ಬರೋಕ್ಕಿಂತ ಮೊದಲು ನೀರು ಬಿಡ್ಬೇಕಂತೇಳಿ ತಗೋಬೇಕಾಗಿತ್ತು. ಈಗ ನಾವು ಹೋರಾಟ ಚುರುಕುಗೊಳಿಸ್ತೀವಿ, ನೀರು ಬಿಡಿಸ್ತೀವಿ. ಅದನ್ನೇನು ಎರಡನೇ ಮಂತಿಲ್ಲ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ತಿಳಿಸಿದ ಮೇರೆಗೆ 2 ದಿನದಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರ ಜೊತೆಗೆ ಸಭೆ ನಡೆಸಿ ಏಪ್ರಿಲ್ 3ನೇ ತಾರೀಕು ಒಳಗಡೆ ಬಿಡಿಸುವಂತ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಾಹೇಬರು. ಆಗ್ಲಿಲ್ಲ ಅಂತ ಅನ್ನಕ್ ಬರೋದಿಲ್ರಿ, ಯಾಕಂದ್ರೆ ತಾಂತ್ರಿಕ ಸಮಸ್ಯೆ ಇತ್ತು, ಅದಕ್ಕೆ ಲೇಟ್ ಆಗಿದೆ. ಖಂಡಿತ ಮಾಡೇ ಮಾಡ್ತಾರಂತ ಹೇಳಿದ್ದಾರೆ. ರೈತರ ಬೇಡಿಕೆ ಈಡೇರಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅನಿರತವಾಗಿ ಪ್ರಯತ್ನ ಪಟ್ಟು ಮಾಡೇ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ಸಾರಿ ಕೂಡ ಹಿಡಕಲ್ ಡ್ಯಾಮ್ನಿಂದ ಕುಡಿಯಲಿಕ್ಕೆ ನೀರು ಬಿಡುವಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಸೊ ಇದೇ ಬರುವ 30 ತಾರೀಕಿಗೆ ಘಟಪ್ರಭಾ ನದಿಗೆ ನೀರು ಬಿಡ್ತಾ ಇದೀವಿ. ಅದನ್ನ ಚುನಾವಣಾ ಕಮಿಷನ್ ಪರ್ಮಿಷನ್ ತಗೊಂಡು ಬಿಡ್ತಾ ಇದೀವಿ. ಸೊ ಇನ್ನು ಎಡದಂಡೆ ಬಲದಂಡೆಗೆ 7ನೇ ತಾರೀಕು ಬಿಡುವಂತ ನಿರ್ಧಾರವನ್ನು ಮಾಡ್ತಾ ಇದೀವಿ. ಸೊ ಈ ನೀರನ್ನ ಪ್ರತಿ ಸಾರಿ ಬಿಡುವಂತೆ ಬಿಡ್ತಾ ಇದೀವಿ. ಈಗ ನಾವು ಈ ನೀರು ಬಿಡಬೇಕಾದ್ರೆ ಇಂದು 6 ತಿಂಗಳಿಂದ ಇದಕ್ಕೆ ಅಲ್ಲಿ ನಾವು ನೀರನ್ನ ಸಂಗ್ರಹಣೆ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷದಿಂದ ರೈತರಿಗೆ ಅನುಕೂಲ ಆಗಲಿಕ್ಕೆ ನಾವು ನೀರನ್ನು ಬಿಡ್ತಾ ಇದ್ದೀವಿ. ಇವತ್ತು ಬಿಡ್ತಾ ಇದೀವಿ, ನಾಳೆ ಕೂಡ ಮುಂದೆ ಕೂಡ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಈ ಕುಡಿ ನೀರನ್ನ ಮಿತವಾಗಿ ಉಪಯೋಗ ಮಾಡ್ಬೇಕಂತ ಸಾರ್ವಜನಿಕರಿಗೆ ಮತ್ತು ರೈತರಲ್ಲಿ ಮನವಿ ಮಾಡ್ಕೊಳ್ತೀವಿ.